ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿ ಕನ್ನಡ ಚಾನಲ್. ಇದನ್ನು ನಾವು ರಜೆ ಮಂಜೂರಾತಿ ವಿನಂತಿ ಪತ್ರ ನೋಡ್ತಾ ಇದ್ದೀವಿ. ನೀವು 4 ದಿನಕ್ಕೂ ಹೆಚ್ಚಿನ ಒಂದು ರಜೆಗಳು ಬೇಕಂತಂದರೆ ನೀವು ಮುಖ್ಯೋಪಾಧ್ಯಾಯರಿಗೆ ಬರೀತೀರಾ, ರೈಟ್? ಹಾಗಾದರೆ ಇಲ್ಲಿ ನಿಮ್ಮ ಅಕ್ಕನ ಮದುವೆ ಇದೆ, ಆದ ಕಾರಣದಿಂದ 4 ದಿನ ಬರೋದಿಲ್ಲ ಅಂತಕ್ಕಂಥದ್ದು ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ವಿಷಯವನ್ನು ತಿಳಿಸಿ ಪತ್ರಲೇಖನ ಹೇಗೆ ಬರೀಬೇಕು ರಜೆಗೋಸ್ಕರ ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ, ರೈಟ್? ಹಾಗಾದರೆ ಈ ಒಂದು ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಹಾಗಾದರೆ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಬಲಭಾಗದಲ್ಲಿ ನಿಮ್ಮ ಒಂದು ಪತ್ರಲೇಖನ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಏನಾದರೂ ನಿಮ್ಮ ಕ್ವಶನ್ನಲ್ಲಿ ಒಂದು ಹೆಸರು ಕೊಟ್ಟಿದೆ, ಆ ಹೆಸರನ್ನು ಮೆನ್ಷನ್ ಮಾಡಿ. ಇಲ್ಲದೇ ಇದ್ದರೆ ಆ ಭಾಗ ಅಂತ ಬರೀ. ನಾನಿಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಉದಾಹರಣೆಗೋಸ್ಕರ ರಾಜು ಎಂ ಅಂತಕ್ಕಂಥದ್ದು ತೆಗೆದುಕೊಂಡಿದ್ದೀನಿ. ರಾಜು ಎಂ ಅಂತಕ್ಕಂಥದ್ದು ಬರೆದೇನೆ. ಅದಾನಂತರ ಅವನಿರ್ತಕ್ಕಂಥ ಸ್ಥಳ ಯಾವುದು? ಇಂದಿರಾನಗರ್ ಅಂತಕ್ಕಂಥದ್ದು. ಇಂದಿರಾನಗರ್ ಸ್ಥಳದ ಹೆಸರು ಮೆಟ್ರಿ ಅಂತಕ್ಕಂಥದ್ದು. ಮಿಟ್ರಿ ಅಂತಕ್ಕಂಥದ್ದು ಸ್ಥಳ, ರೈಟ್? ಹಾಗಾದರೆ ಈ ಒಂದು ಪತ್ರಲೇಖನ ಯಾವತ್ತು ಬರಿತಾ ಇರ್ತೀರಾ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆನಾ? ನಾನು 9ನೇ ತಾರೀಕು ಈ ಒಂದು ಪತ್ರಲೇಖನ ಬರಿತಾ ಇದ್ದೀನಿ. 9 ಮಾರ್ಚ್ 2022ರಂದು ಈ ಒಂದು ಪತ್ರಲೇಖನ ಬರಿತಾ ಇದ್ದೀನಿ. ಆದ ಕಾರಣ ಇಲ್ಲಿ ಡೇಟನ್ನು ಮೆನ್ಷನ್ ಮಾಡಿದ್ದೀನಿ, ಫುಲ್ ಸ್ಟಾಪ್ ಹಾಕಿ. ಅದಾನಂತರ ಇಲ್ಲಿ ಇದೇ ಕಡೆ ಎಡಗಡೆ ಬನ್ನಿ. ಯಾರಿಗೆ ಬರಿತಾ ಇರ್ತೀರಾ? ಮುಖ್ಯೋಪಾಧ್ಯಾಯರಿಗೆ ಬರಿತೀರಾ. ಇವರಿಗೆ ಅಂತಕ್ಕಂಥದ್ದು ಬರೀರಿ. ಇಂಗ್ಲೀಷ್ನಲ್ಲಿ ನಾವು ಟು ಅಂತ ಕರಿತೇವೆ, ಓಕೆ? ಇಲ್ಲಿ ಟು ಅಂತ ಕರಿತೇವೆ, ಓಕೆ? ಅಥವಾ ಗೆ ಅಂತಲೂ ಬರಿಬೋದು. ನಾನು ಇಲ್ಲಿ ಇವರಿಗೆ ಅಂತಕ್ಕಂಥದ್ದು ಬರೆದೇನೆ. ಇಲ್ಲಿ ಯಾರಿಗೆ ಬರಿತಾ ಇದ್ರೆ ನೀವು ಅಂದ್ರಿನ ಮುಖ್ಯೋಪಾಧ್ಯಾಯರು ಇಲ್ಲಿ ಬರೀ ಮುಖ್ಯೋಪಾಧ್ಯಾಯರು ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿ. ಅದಾನಂತರ ಅಲ್ಪ ವಿರಾಮ ಹಾಕಿ, ಕಮಾನ್ ಹಾಕಿ, ಓಕೆ? ಯಾವೊಂದು ಪ್ರೌಢಶಾಲೆ, ಯಾವೊಂದು ಶಾಲೆ ಹೆಸರು ಬರೀಬೇಕಾಗುತ್ತೆ? ಶಂಕರ ಪ್ರೌಢಶಾಲೆ ಅಂತಕ್ಕಂಥದ್ದು. ಶಂಕರ ಪ್ರೌಢಶಾಲೆ ಅಂತಕ್ಕಂಥದ್ದು, ಓಕೆನಾ? ಅದಾನಂತರ ಅಲ್ಪ ವಿರಾಮ ಹಾಕಿ, ಕಮ ಹಾಕಿ. ಆನಂತರ ಸ್ಥಳ ಹೆಸರು ಬರಿ. ಆ ಶಾಲೆಯಲ್ಲಿದೆ, ಮೆಟ್ರಿಯಲ್ಲಿದೆ, ಆದ ಕಾರಣ ಮೆಟ್ರಿ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಓಕೆನಾ? ರೈಟ್. ಇದಾನಂತರ ಅಲ್ಲಿ ನೋಡಿ ಇವರಿಗೆ ಅಂತಿದೆ, ಅದ್ರ ಕೆಳಗಡೆ ಕರೆಕ್ಟಾಗಿ ನೀವು ಅಲ್ಲಿ ಮಾನ್ಯರೇ ಅಂತಕ್ಕಂಥದ್ದು ಮೆನ್ಷನ್ ಮಾಡಿ, ಮಾನ್ಯರೇ ಅಂತ ಬರೆದು ಕಮ ಹಾಕಿ, ಓಕೆ? ಇಲ್ಲಿ ವಿಷಯವನ್ನು ನೀವು ಬರಿಬೇಕಾಗುತ್ತೆ. ವಿಷಯ ಯಾವುದಕ್ಕೆ ಅಂದರೆ ಇಲ್ಲಿ ಶಾರ್ಟಾಗಿ ವಿಷಯ ನೋಡಿದ ನಂತರ ಏನಾಗುತ್ತೆ, ಇದಕ್ಕೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಒಂದು ಲೈನ್ನೊಳಗೆ ಅದು ಬರಿಬೇಕಾಗುತ್ತೆ. ವಿಷಯ ಏನು ಬರೆದಿದ್ದೀನಿ ನೋಡಿ, 4 ದಿನಗಳ ರಜೆಯನ್ನು ಮಂಜೂರು ಬಗ್ಗೆ. 4 ದಿನ ರಜೆ ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಏನು ಶಾರ್ಟಾಗಿ ಬರಿಬೇಕಾಗುತ್ತೆ. ಸ್ಟಾರ್ಟಿಂಗ್ ವಿಷಯಲ್ಲಿ ಶಾರ್ಟಾಗಿ ತಿಳಿಯುತ್ತೆ, ಓಕೆನಾ? 4 ದಿನಗಳ ರಜೆಯನ್ನು ಮಂಜೂರು ಬಗ್ಗೆ ಅಥವಾ ಕೋರುವ ಬಗ್ಗೆ ಅಂತೂ ಇಲ್ಲಿ ಬರಿಬೋದು, ಓಕೆನಾ? ಕೋರುವ ಬಗ್ಗೆನೂ ಬರಿಬೋದು, ಮಂಜೂರು ಬಗ್ಗೆ ಅಂತೂ ಇಲ್ಲಿ ಬರಿಬೋದು, ಫುಲ್ ಸ್ಟಾಪ್ ಹಾಕಿ, ಓಕೆ? ಇದು ಪತ್ರದ ಒಡಲು ಮೇನ್ ಇದೇನೆ, ಓಕೆನಾ? ಇಲ್ಲಿ ಯಾವುದಕ್ಕೋಸ್ಕರ ಬರ್ತಾ ಇಲ್ಲ ಅಂತಕ್ಕಂಥ ರೀಸನ್ ಹೇಳಿ ನೀವು ಬರಿಬೇಕಾಗುತ್ತೆ ಇಲ್ಲಿ, ಓಕೆನಾ? ಯಾವ ರೀತಿಯಾಗಿ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ತಾ ಹೋಗ್ತೇನೆ ನೋಡಿ. ದಿನಾಂಕ 11/3/2022ರಂದು 11/3/2022ರಂದು ನನ್ನ ಅಕ್ಕನ ಮದುವೆ ನಡೆಯಲಿದೆ, ಫುಲ್ ಸ್ಟಾಪ್ ಹಾಕಿ. ಅದಾನಂತರ ಆದ ಕಾರಣ ತಮ್ಮನಾದ ನಾನು ಕೆಲವು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗಿದೆ, ಓಕೆನಾ? ಆದ್ದರಿಂದ ನನಗೆ ಶಾಲೆಗೆ ಬರಲಾಗುವುದಿಲ್ಲ, ಫುಲ್ ಸ್ಟಾಪ್ ಹಾಕಿ. ದಯಮಾಡಿ ತಾವು ನನಗೆ 4 ದಿನಗಳ ರಜೆಯನ್ನು ದಿನಾಂಕ 10/3/2022ರಿಂದ 13/3/2022ರವರೆಗೆ 13/3/2022ರವರೆಗೆ ಮಂಜೂರು ಮಾಡಬೇಕೆಂದು ವಿನಂತಿಸಿಕೊಳ್ಳುವೆ. ನೋಡಿ 10/3/2022ರಿಂದ 13/3/2022ವರೆಗೆ ಅಂತೇಳಿ.
ದಯಾಳುಗಳಾದ ತಾವು, ದಯಾಳುಗಳಾದ ತಾವು ನನ್ನ ವಿನಂತಿಯನ್ನು ಮನ್ನಿಸುವಿರಾಗಿ ನಂಬಿರುವೆ, ಮನ್ನಿಸುವಿರಾಗಿ ನಂಬಿರುವೆ ಫುಲ್ ಸ್ಟಾಪ್ ಹಾಕಿ. ಆನಂತರ ಕೊನೆಗಡೆ ಏನು ಬರ್ತೀರಾ ಅಂದ್ರೆ ಈಗ ಇಂತಿ ತಮ್ಮ ವಿಧೇಯ ಅಥವಾ ಇತಿ ಅಂತಲೂ ಬರಿಬೋದು. ಓಕೆನಾ, ಇಂತಿನೂ ಬರಿಬೋದು, ಇತಿನೂ ಬರಿಬೋದು. ಇತಿ ತಮ್ಮ ವಿಧೇಯ ವಿದ್ಯಾರ್ಥಿನೂ ಬರಿಬೋದು, ತಮ್ಮ ವಿಧೇಯ ಅಂತಲೂ ಬರ್ದು ನಡೆಯುತ್ತೆ. ಓಕೆ, ಅಲ್ಪ ವಿರಾಮ ಹಾಕಿ ರಾಜು ಎಂ ಅಂತಕ್ಕಂಥದ್ದು ಬರ್ರಿ. ನೀವು ಎಷ್ಟನೇ ತರಗತಿ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿ, ಅನಂತರ ಶಂಕರ ಪ್ರೌಢಶಾಲೆ ಅಂತಕ್ಕಂಥದ್ದು ಬರೆದ್ರು ಅಲ್ಪ ವಿರಾಮ ಹಾಕಿ. ಯಾವ ಒಂದು ಸ್ಥಳ ಅಂದರೆ ಮೆಟ್ರಿ ಅಂತಕ್ಕಂಥದ್ದು ಇಲ್ಲಿ ಕೊನೆಗೆ ಬರಿಬೇಕಾಗತ್ತೆ. ಓಕೆನಾ, ರೈಟ್. ಈ ರೀತಿಯಾಗಿ ಇಲ್ಲಿ ರಜೆ ಮಂಜೂರಾತಿ ವಿನಂತಿ ಪತ್ರವನ್ನು ಮುಖ್ಯ ಪತ್ರಿಕೆ ಬರ್ತಕ್ಕಂಥ ವಿಧಾನ. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾಯ್ತಾ? ಈ ಒಂದು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ನೀಡಿ, ಹೆಚ್ಚು ಶೇರ್ ಮಾಡಿ, ವಿಷಯ ಇನ್ನೊಬ್ಬರು ತಿಳಿಯಲಿಕ್ಕೆ ಸಾಧ್ಯ ಅಂತ ಹೇಳ್ತೇವೆ. ವಿಡಿಯೋ ಮುಗಿಸಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.